ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ವ್ಲಾಗ್ಸ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿನ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಸಂಜೆ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಾವು ಟ್ರೆಡಿಷನಲ್ಲಾಗಿ ಮಾಡುವಂಥ ಒಂದು ಬೆಂಡೆಕಾಯಿ ಸಾಂಬಾರು ಕೂಡ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ. ಇನ್ನು ಸಂಜೆ ಆಗಿದ್ದರಿಂದ ನಾನು ಟೀನ ಮಾಡ್ಕೊತಾ ಇದ್ದೀನಿ. ಈಗಂತೂ ಟೀ ಅಂದರೆ ತುಂಬಾ ಒಂಥರ ಕುಡಿಬೇಕು ಅನಿಸ್ತಿರುತ್ತೆ, ಚಳಿ ಅಲ್ವಾ, ಮಳೆಗಾಲ ಆದ್ದರಿಂದ ಟೀ ಕುಡಿಬೇಕು ಅನಿಸುತ್ತೆ. ಸೊ ಟೀ ಮಾಡ್ಕೊಂಡು ಕುಡ್ದಾದ್ಮೇಲೆ ನಾನು ಸಂತೆದು ನಿನ್ನೆ ವೀಡಿಯೋ ಹಾಕಿದ್ದೆ, ಅಲ್ಲಿಂದ ನಾನು ಬೆಂಡೆಕಾಯಿ ತೊಗೊಂಬಂದಿದ್ದೆ. ಸೊ ಅದ್ರದ್ದು ನಾನು ಬೆಂಡೆಕಾಯ್ದೆ ಸಾಂಬಾರು ಮಾಡಬೇಡ ಅಂತ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಾವು ಚಿಕ್ಕವರಿದ್ದಾಗ ಪೂರಿನ ಅಂದರೆ ಮಂಡಕ್ಕಿನ ಟೀಗೆ ಹಾಕ್ಕೊಂಡು ತಿಂತಾ ಇದ್ದಿದ್ದು ನೆನಪಾಗುತ್ತೆ ಅಲ್ವಾ, ಅವೆಲ್ಲ ನೋಡಿದಾಗ. ಸೊ ಅದೇ ಕೂಡ ನಾನು ಮಾಡಿದ್ದೆ. ಹಾಗೆ ಮಕ್ಕಳು ಕೂಡ ಅದೇ ರೀತಿಯೇ ಮಾಡೋದು. ಇನ್ನು ಬೆಂಡೆಕಾಯಿನ ಹೆಚ್ಕೊಂಡು ನೀಟಾಗಿ ಹುರ್ಕೊಂಬಿಡ್ತೀನಿ ಫಸ್ಟು. ಏಕೆಂತಂದರೆ ಅದು ಲೋಳೆ ಜಾಸ್ತಿ ಇರುತ್ತೆ, ತುಂಬ ಚೆನ್ನಾಗಿ ಹುರ್ಕೊಬೇಕು ಬೆಂಡೆಕಾಯಿನ, ಇಲ್ಲಾಂದರೆ ಸಾಂಬಾರು ಕೂಡ ಟೇಸ್ಟ್ ಆಗೋಲ್ಲ ಆ ಲೋಳೆ ಅಂಶ ಇದ್ದರೆ. ಮತ್ತು ಬೆಂಡೆಕಾಯಿ ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನು ತಿಂಗಳಿಗೆ 2-3 ಸಲ ನಾನು ಮಾಡೇ ಮಾಡ್ತೀನಿ ಇದನ್ನು ರೆಸಿಪಿನ. ಸೊ ಸಾಂಬಾರು, ಪಲ್ಯ ಯಾವ ರೀತಿ ನಾವು ಮಾಡ್ಕೊಬೋದು. ಇನ್ನು ಖಾರಕ್ಕೆ ಈರುಳ್ಳಿ ಮತ್ತು ಟೊಮೊಟೊನ ಹೆಚ್ಕೊಂಡಿದ್ದೀನಿ. ಬೆಂಡೆಕಾಯಿನ ಆ ಕಡೆ ಒಂದು ಕಡೆ ನಾನು ಫ್ರೈ ಮಾಡ್ಕೊತಿದ್ರೆ ಈ ಕಡೆ ಖಾರಕ್ಕೆ ರೆಡಿ ಮಾಡ್ಕೊತೀನಿ, ಬೇಗನೆ ಆಗಿಬಿಡುತ್ತೆ. ತುಂಬಾ ರೆಸಿಪಿಗಳಿದೆ ನಮ್ಮ ಇಂಡಿಯಾದಲ್ಲಂತೂ. ಅದು ಒಬ್ಬೊಬ್ಬರು ಒಂದೊಂದು ಥರ ರೆಸಿಪಿ ಮಾಡ್ತಾರೆ, ಬಟ್ ನಾನು ಈ ರೀತಿ ಮಾಡ್ತಿದ್ದೀನಿ. ಇನ್ನು ಖಾರಕ್ಕೆ ಈರುಳ್ಳಿ, ಟೊಮೊಟೊ, ಕಡಲೆ, ಧನಿಯಾ ಪುಡಿ, ಖಾರದ ಪುಡಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಇನ್ನು ತುರ್ಕೊಂಡಿರೋಂಥ ಕಾಯಿ ತುರಿ ಕೂಡ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಯಾಕೆ ಕಡಲೆ ಹಾಕ್ತಿದ್ದೀನಿ ಅಂದರೆ, ನಾನು ಕಡಲೆ ಕಾಳು ಹಾಕ್ತಾಯಿದ್ದೀನಲ್ಲ, ಅದು ಗಟ್ಟಿ ಬರೋಲ್ಲ, ತಿಕ್ನೆಸ್ ಕೊಡೋಲ್ಲ. ಅದಕ್ಕೋಸ್ಕರ ನಾನು ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ. ಇನ್ನು ಖಾರ ಎಲ್ಲ ರುಬ್ಕೊಂಡು ಬೆಂಡೆಕಾಯಿ ಮತ್ತು ಬೇಯಿಸ್ಕೊಂಡಿರೋಂಥ ಕಡಲೆಕಾಳನ್ನ ಎಲ್ಲ ಮಿಕ್ಸ್ ಮಾಡಿಕೊಂಡು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಮತ್ತು ಕನ್ಸಿಸ್ಟೆನ್ಸಿ ನೋಡಿಕೊಂಡ್ರೆ ನಮ್ಮ ಬೆಂಡೆಕಾಯಿ ಗೊಜ್ಜು ರೆಡಿಯಾಗುತ್ತೆ. ಸೊ ತುಪ್ಪದ ಜೊತೆ ಬಿಸಿ ಬಿಸಿ ಅನ್ನ ರೆಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.